ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಬಂಗೇರಾಸ್ ಕುಕಿಂಗ್ ಚಾನಲ್. ಇವತ್ತಿನ ರೆಸಿಪಿ ಆರೋಗ್ಯಕರವಾದಂತಹ ಪಾಲಕ್ ದೋಸೆ ಮಾಡ್ತಾ ಇದ್ದೇನೆ ನೋಡಿ. ಬೆಳಗಿನ ಬ್ರೇಕ್ಫಾಸ್ಟಿಗೆ ಉಂಟಲ್ಲ, ದಿಢೀರ್ ಅಂತ ಮಾಡ್ಬೋದು. 5 ನಿಮಿಷದಲ್ಲಿ ನಿಮಗೆ ರಪ್ಪ ಅಂತ ಮಾಡ್ಬೋದು. ಬೆಳಿಗ್ಗೆ ಆಫೀಸ್ಗೆಲ್ಲ ಹೋಗುವವರಾದರೆ ಬೇಗ ಇನ್ಸ್ಟೆಂಟಾಗಿ ಮಾಡುವಂತಹ ದೋಸೆ ನೋಡಿ. 5 ನಿಮಿಷದಲ್ಲಿ ಮಾಡ್ಬೋದು. ತುಂಬ ಚೆನ್ನಾಗಿ ಬರ್ತದೆ ನೋಡಿ. ಎಷ್ಟು ಸಾಫ್ಟಾಗಿ ಬಂದಿದೆ ನೋಡಿ ದೋಸೆ. ಯಾವುದೇ ಆರ್ಟಿಫಿಷಿಯಲ್ ಕಲರ್ ಏನು ಕೂಡ ಯೂಸ್ ಮಾಡಲಿಲ್ಲ ನೋಡಿ. ಪಾಲಕ್ ಸೊಪ್ಪಿನ ಕಲರ್ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಗ್ರೀನ್ ಕಲರ್ ಆಗಿ ತುಂಬ ಸೂಪರಾಗಿ ಬಂದಿದೆ ದೋಸೆ ನೋಡಿ. ಇದು ಹೇಗೆ ಮಾಡೋದು ಅಂತ ಹೇಳಿ ತೋರಿಸ್ಕೊಡ್ತಾ ಇದ್ದೇನೆ ಫ್ರೆಂಡ್ಸ್. ಫಸ್ಟ್ ಟೈಮ್ ನನ್ನ ಚಾನಲ್ ನೋಡುವವರಾದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್. ವಿಡಿಯೋ ಇಷ್ಟ ಆದರೆ ವಿಡಿಯೋಗೊಂದು ಲೈಕ್ ಕೊಡಿ. ವಿಡಿಯೋವನ್ನು ಆದಷ್ಟು ಪೂರ್ತಿಯಾಗಿ ಸ್ಕಿಪ್ ಮಾಡದೆ ನೋಡಿ. ಈಗ ದೋಸೆ ಹೇಗೆ ಮಾಡೋದು ಅಂತ ನೋಡುವ ಫ್ರೆಂಡ್ಸ್. ನೋಡಿ, ಮೊದಲಿಗೆ ನಾನು 1.5 ಕಪ್ಪಿನಷ್ಟು ಬೆಳ್ತಿಗೆ ಅಕ್ಕಿಯನ್ನು ನೆನೆಯಲಿಕ್ಕೆ ಹಾಕಿ ಇಟ್ಟಿದ್ದೇನೆ. 2 ರಿಂದ 3 ಗಂಟೆಗಳ ಕಾಲ ನೆನೆಸಿ ಇಟ್ಟರೆ ಸಾಕಾಗ್ತದೆ ನೋಡಿ. ಚೆನ್ನಾಗಿ ತೊಳೆದು ನೆನೆಯಲಿಕ್ಕೆ ಇಟ್ಟಿದ್ದೇನೆ. ಈಗ ನೆನೆದಿರುವ ಅಕ್ಕಿಯನ್ನು ನಾನು ಮಿಕ್ಸಿ ಜಾರಿಗೆ ಹಾಕ್ಕೊಳ್ತಾ ಇದ್ದೇನೆ. ದೋಸೆ ಅಕ್ಕಿ, ಬೆಳ್ತಿಗೆ ಅಕ್ಕಿ ಅಂತ ಹೇಳ್ತೇವೆ ನಾವು. ದೋಸೆ ಮಾಡುವ ಅಕ್ಕಿ, ವೈಟ್ ರೈಸ್ ನೋಡಿ. ಇದಕ್ಕೆ ಅರ್ಧ ಕಪ್ಪಿನಷ್ಟು ತೆಂಗಿನ ತುರಿಯನ್ನು ಹಾಕ್ಕೊಳ್ತಾ ಇದ್ದೀನಿ. ತೆಂಗಿನ ತುರಿ ಸ್ವಲ್ಪ ಜಾಸ್ತಿ ಹಾಕಿದರೆ ಒಳ್ಳೆ ರುಚಿಯಾಗಿ ಬರ್ತದೆ ನೋಡಿ. 1 ಗ್ರೀನ್ ಚಿಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಕಾಯಿಮೆಣಸು, 1 ತುಂಡು ಶುಂಠಿ. ಇದು ಖಾರ ಇರೋದ್ರಿಂದ 1 ಕಾಯಿಮೆಣಸು ಹಾಕಿದ್ದೀನಿ. 2 ಕೂಡ ಹಾಕ್ಕೊಳ್ಬೋದು ಖಾರ ಇಲ್ಲದಿದ್ದರೆ ಮೆಣಸು. ಪಾಲಕ್ ಸೊಪ್ಪು ಹಾಕ್ಕೊಳ್ತಾ ಇದ್ದೇನೆ. ಇದರ ದಂಟು ಹಾಕ್ಕೊಳ್ತಾ ಇಲ್ಲ ನಾನು, ಖಾಲಿ ಸೊಪ್ಪನ್ನು ಮಾತ್ರ ಯೂಸ್ ಮಾಡ್ತಾ ಇದ್ದೇನೆ. ಅರ್ಧ ಸ್ಪೂನಷ್ಟು ಜೀರಿಗೆ ಹಾಕ್ಕೊಳ್ತಾ ಇದ್ದೀನಿ. ಅರ್ಧ ಬೇಡ, 1/4 ಸ್ಪೂನಷ್ಟು ಸಾಕಾಗ್ತದೆ. ಸ್ವಲ್ಪ ನೀರು ಹಾಕ್ಕೊಂಡು ಫೈನಾಗಿ ರುಬ್ಕೊಳ್ಬೇಕು. ನೀರು ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ, ಯಾಕಂದರೆ ಪಾಲಕಲ್ಲಿ ಕೂಡ ನೀರು ಬಿಡ್ತದೆ, ಅದಕ್ಕಾಗಿ ನೋಡಿ. ಫೈನಾಗಿ ಪೇಸ್ಟ್ ಮಾಡ್ಕೊಳ್ಬೇಕು ನೋಡಿ. ಈ ಥರ ಇರಬೇಕು ಬ್ಯಾಟರ್ ನೋಡಿ. ಈಗ ಇದನ್ನು ಬೇರೆ ಪಾತ್ರೆಗೆ ಶಿಫ್ಟ್ ಮಾಡ್ಕೊಳ್ತೇನೆ. ಈಗ ರುಚಿಗೆ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ಕಲ್ಲುಪ್ಪಾದರೆ ಮಿಕ್ಸಿಗೇ ಹಾಕ್ಕೊಳ್ಬೋದು, ರುಬ್ಬುವಾಗನೇ ಹಾಕ್ಕೊಳ್ಬೋದು. ಉಪ್ಪು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡಿದ್ದೀನಿ ನೋಡಿ. ನಾವು ಇನ್ಸ್ಟೆಂಟಾಗಿ ಮಾಡೋದ್ರಿಂದ ಸ್ವಲ್ಪ ಅಡುಗೆ ಸೋಡಾ ಹಾಕ್ಕೊಳ್ತಾ ಇದ್ದೇನೆ. ಇದು ನಮಗೆ ಇನ್ಸ್ಟೆಂಟಾಗಿ ಫರ್ಮೆಂಟ್ ಆಗಲಿಕ್ಕೆ ಬೇಕಾಗಿ ನೋಡಿ. ಇದಕ್ಕೆ ಸ್ವಲ್ಪ ಲಿಂಬೆ ರಸವನ್ನು ಹಾಕ್ಕೊಳ್ತಾ ಇದ್ದೇನೆ ನೋಡಿ. ಸೋಡಾ ಹಾಕ್ಕೊಂಡು ಅದರ ಮೇಲೆ ಸ್ವಲ್ಪ ಲಿಂಬೆ ರಸ ಹಾಕೋದ್ರಿಂದ ನಿಮಗೆ ಇನ್ಸ್ಟೆಂಟಾಗಿ ಫರ್ಮೆಂಟ್ ಆಗ್ತದೆ ನೋಡಿ. ನೋಡಿ, ಈಗ ದೋಸೆ ಬ್ಯಾಟರ್ ರೆಡಿಯಾಗಿದೆ. ನಮ್ಮ ದೋಸೆ ಬ್ಯಾಟರ್ ರೆಡಿಯಾಗಿದೆ ನೋಡಿ. ಈ ಥರ ಚೆನ್ನಾಗಿ ಕಲಿಸ್ಬೇಕು. ಇದಲ್ಲದಿದ್ದರೆ ನಿಮಗೆ ಈನೋ ಬೇಕಿದ್ರೆ ಈನೋ ಯೂಸ್ ಮಾಡ್ಬೋದು. ಈನೋ ಕೂಡ ಯೂಸ್ ಮಾಡ್ಬೋದು. ಈಗ ದೋಸೆ ಮಾಡುವ ನೋಡಿ. ನಾನು ನಾನ್ ಸ್ಟಿಕ್ ತವ ತಗೊಂಡಿದ್ದೇನೆ. ನಿಮಗೆ ಕಬ್ಬಿಣದ ತವ ಆದರೆ ಇನ್ನೂ ಚೆನ್ನಾಗಿರ್ತದೆ ನೋಡಿ. ಚೆನ್ನಾಗಿ ತವ ಕಾದ ಮೇಲೆ ದೋಸೆ ಹಾಕ್ತಾ ಇದ್ದೇನೆ ನೋಡಿ. ನಿಮಗೆ ತೆಳ್ಳಗೆ ಮಾಡಿ ಕೂಡ ದೋಸೆ ಮಾಡ್ಬೋದು. ಇಲ್ಲದಿದ್ದರೆ ಈ ಥರ ನೋಡಿ, ತುಪ್ಪ ದೋಸೆ ಎಲ್ಲ ಮಾಡ್ತೇವಲ್ಲ ನಾವು, ಆ ಥರ ನೋಡಿ. ಕಣ್ಣಾಗಿ ಬೀಳ್ತದೆ, ತುಂಬ ಚೆನ್ನಾಗಿರ್ತದೆ. ಚೆನ್ನಾಗಿ ಕಣ್ಣು ಬಿದ್ದ ಮೇಲೆ ಮುಚ್ಚಳ ಮುಚ್ಚಬೇಕು, ಹಾಗಾದರೆ ಚೆನ್ನಾಗಿ ಕಣ್ಣು ಬೀಳ್ತದೆ ನೋಡಿ. ತುಪ್ಪ ಹಾಕ್ಕೊಳ್ತಾ ಇದ್ದೀನಿ. ತುಪ್ಪ ಇಲ್ಲದಿದ್ದರೆ ಎಣ್ಣೆ ಕೂಡ ಯೂಸ್ ಮಾಡ್ಬೋದು. ತುಪ್ಪ ಆದರೆ ತುಂಬ ಫ್ಲೇವರ್ ಚೆನ್ನಾಗಿರ್ತದಲ್ವ, ಅದಕ್ಕಾಗಿ ತುಪ್ಪ ಹಾಕ್ಕೊಳ್ತಾ ಇದ್ದೇನೆ ನಾನು ನೋಡಿ. ಎಷ್ಟು ಸೂಪರಾಗಿ ಬಂದಿದೆ ನೋಡಿ ಪಾಲಕ್ ದೋಸೆ. ತುಂಬ ಸಿಂಪಲ್ ಉಂಟು ರೆಸಿಪಿ. ಒಮ್ಮೆ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್. ಆರೋಗ್ಯಕ್ಕೂ ತುಂಬ ಒಳ್ಳೆಯದು, ತುಂಬ ಚೆನ್ನಾಗಿರ್ತದೆ ನೋಡಿ. ಈಗ ಮತ್ತೊಂದು ದೋಸೆ ಮಾಡ್ತಾ ಇದ್ದೇನೆ ನೋಡಿ. ನೀವು ದೋಸೆ ಉಯ್ದ ಕೂಡಲೇ ಮುಚ್ಚಳವನ್ನು ಮುಚ್ಚಬಾರ್ದು. ಸ್ವಲ್ಪ ಹೊತ್ತು ಬಿಟ್ಟರೆ ಉಂಟಲ್ಲ, ಚೆನ್ನಾಗಿ ಕಣ್ಣು ಬೀಳ್ತದೆ. ಕಣ್ಣು ಬಿದ್ದ ಮೇಲೆ ಮುಚ್ಚಳ ಮುಚ್ಚಬೇಕು. ತುಪ್ಪ ಹಾಕ್ತಾ ಇದ್ದೇನೆ ನೋಡಿ. ಇದೇ ಥರ ಎಲ್ಲ ದೋಸೆಯನ್ನು ಮಾಡಿದರೆ ಆಯಿತು ನೋಡಿ. ಈಗ ಮುಚ್ಚಳ ಮುಚ್ತಾ ಇದ್ದೇನೆ ನೋಡಿ. ತುಂಬ ಸುಲಭವಾದ, ಹೆಲ್ದಿಯಾದ, ಆರೋಗ್ಯಕರ ಪಾಲಕ್ ದೋಸೆ
ನೋಡಿ ಸೂಪರಾಗಿ ಬಂದಿದೆ ನೋಡಿ. ಇನ್ಸ್ಟೆಂಟಾಗಿ ಮನೆಯಲ್ಲಿ 5 ನಿಮಿಷದಲ್ಲಿ ಮಾಡುವಂತಹ ದೋಸೆ, ತುಂಬ ಸುಲಭದಲ್ಲಿ ಮಾಡ್ಬೋದು ನೋಡಿ. ಒಮ್ಮೆ ಟ್ರೈ ಮಾಡಿ ಫ್ರೆಂಡ್ಸ್, ಹೇಗೆ ಆಗಿದೆ ಅಂತ ಹೇಳಿ ನನಗೆ ಕಮೆಂಟ್ ಮೂಲಕ ತಿಳಿಸಿ. ನೋಡಿ ಪಾಲಕ್ ದೋಸೆ ಎಷ್ಟು ಸೂಪರಾಗಿ ಬಂದಿದೆ ನೋಡಿ.